ರಾಜ್ಯದಲ್ಲಿ ಸಂಚಲನ ಮೂಡಿಸುವಂತಹ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಮಾಜಿ ಶಾಸಕ ಸಂಸದ ಎಚ್.ಡಿ. ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪದಿಂದ ಅವರನ್ನ ಮುಕ್ತ ಮಾಡಿರುವಂತಹ ಒಂದು ವಿಚಾರ. ಕುಲದೀಪ್ ಸೆಂಗಾರ್ ವಿಚಾರವನ್ನ ಗಮನಿಸ್ತಾ ಹೋದ್ರು, ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿಚಾರವನ್ನ ಗಮನಿಸ್ತಾ ಹೋದ್ರು, ಇನ್ನು ಹಲವು ರಾಜಕಾರಣಿಗಳ ವಿಚಾರಕ್ಕೆ ಬರುವುದಾದರೂ ಇಂತಹ ಪ್ರಕರಣಗಳು, ಬೆಳವಣಿಗೆಗಳು ಇದಕ್ಕೂ ಮೊದಲು ನಡೆದಿರುವಂಥದ್ದು ಲೈಂಗಿಕ ದೌರ್ಜನ್ಯ ಎಸಗಿದಂತಹ ರಾಜಕಾರಣಿಗಳನ್ನು ಖುಲಾಸೆಗೊಳಿಸುವಂತಹ ಒಂದು ಪ್ರವೃತ್ತಿ ಸೃಷ್ಟಿಯಾಗ್ತಾ ಇರುವಂಥದ್ದು. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ಕಾನೂನು ವ್ಯವಸ್ಥೆಯಲ್ಲಿ ಕೂಡ ದೊಡ್ಡ ಮಟ್ಟದ ಲೋಪಗಳು ಕಾಣ್ತಾ ಇರುವಂಥದ್ದು. ಅದಕ್ಕೆ ಕೆಲವೊಂದು ಬೆಳವಣಿಗೆಗಳು ನಿನ್ನೆ ದಿವಸ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಒಂದು ತಿಂಗಳುಗಳಲ್ಲಿ ಅತ್ಯಾಚಾರ ಪ್ರಕರಣಗಳಿರ್ಬೋದು, ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿರ್ಬೋದು, ಇವೆಲ್ಲದರಿಂದಲೂ ಪ್ರಮುಖ ನಾಯಕರು ಎನಿಸಿಕೊಂಡವರು, ಅಂದರೆ ಹಳೆಯ ನಾಯಕರುಗಳು, ಇವಾಗ ಮಾಜಿ ಆಗಿರುವಂತಹ ಕೆಲವೊಂದು ನಾಯಕರುಗಳು ಖುಲಾಸೆಗೊಳ್ತಾ ಇರುವಂಥದ್ದು ಬಹಳಷ್ಟು ಖೇದಕರವಾಗಿ ನಾವು ಇವತ್ತು ನೋಡಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಒಂದು ಕುಟುಂಬದ ಹೆಸರು ಎಚ್.ಡಿ. ಕುಟುಂಬ. ಅಂದರೆ ಎಚ್.ಡಿ. ರೇವಣ್ಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಆತನ ಸಹೋದರ ಇರ್ಬೋದು. ಸೊ ಈ ಮೂರು ವ್ಯಕ್ತಿಗಳು ಮತ್ತು ಆತನ ಕುಟುಂಬ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಬಂಧನ ಕೂಡ ಮಾಡಲಾಗಿತ್ತು. ಇಬ್ಬರು ತಂದೆ ಮತ್ತು ಮಗ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದರು. ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವ್ಯಕ್ತಿ ಈವಾಗಲೂ ಕೂಡ ಜೈಲಿನಲ್ಲಿ ಇದ್ದಾರೆ. ಅವರಿಗೆ ಈ ಒಂದು ವಿಚಾರದಲ್ಲಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ನೋಡಿ, ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೆಲವೊಂದು ಕಾನೂನು ವ್ಯವಸ್ಥೆಗಳು ಇಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರುವಂಥದ್ದು. ಅಂದರೆ ದೂರು ಬಹಳ ವಿಳಂಬವಾಗಿ ದಾಖಲಿಸಿದ್ದೀರಾ ಎನ್ನುವಂತಹ ಒಂದು ಕಾರಣವನ್ನಿಟ್ಟುಕೊಂಡು ಬೆಂಗಳೂರಿನ ಕೋರ್ಟ್ ಎಚ್.ಡಿ. ರೇವಣ್ಣ ಅವರಿಗೆ ಖುಲಾಸೆ ನೀಡಿರುವಂಥದ್ದು, ಅಥವಾ ಕ್ಲೀನ್ ಚಿಟ್ ನೀಡಿರುವಂಥದ್ದು ಅವರ ಒಂದು ಪ್ರಕರಣದಲ್ಲಿ. ಮಾತ್ರವಲ್ಲ, ಅವರ ಹಳೆಯ ಒಂದು ಪ್ರಕರಣವನ್ನು ಕೂಡ ಖುಲಾಸೆಗೊಳಿಸಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಂದರೆ ನಾವು ಈಗಷ್ಟೇ ಗಮನಿಸಿದಂತಹ ಉನ್ನಾವೋ ಪ್ರಕರಣದ ಆರೋಪಿಯ ವಿಚಾರದಲ್ಲಿ ನಾವು ಗಮನಿಸಬಹುದು. 4 ಬಾರಿಯ BJP ಶಾಸಕನಿಗೆ ಜೀವಾವಧಿ ಶಿಕ್ಷೆಯನ್ನೇ ಖುಲಾಸೆಗೊಳಿಸಿದಂತಹ ಆ ಒಂದು ಬೆಳವಣಿಗೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕೇಳಿ ಬಂದವು. ದೊಡ್ಡ ಮಟ್ಟದಲ್ಲಿ ಜನ ಧ್ವನಿಯಾಗೋಕ್ಕೆ ಸ್ಟಾರ್ಟ್ ಮಾಡಿದರು, ದಂಗೆಗಳು ಆರಂಭ ಆಗೋಕ್ಕೆ ಸ್ಟಾರ್ಟ್ ಆದರು. ಸ್ವತಃ ಸಂತ್ರಸ್ತೆ ಕುಟುಂಬಸ್ಥರೇ ಈ ಒಂದು ವಿಚಾರದಲ್ಲಿ ಮಾತೆತ್ತಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆ ಒಂದು ಸಂದರ್ಭವನ್ನು ನಿನ್ನೆ ದಿವಸ ಹೈಕೋರ್ಟ್, ದೆಹಲಿ ಹೈಕೋರ್ಟ್ ನೀಡಿದಂತಹ ಆ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿರುವಂಥದ್ದು. ಅಂದರೆ ಹೈಕೋರ್ಟ್ ನೀಡಿದ್ದು ಸರಿಯಾಗಿಲ್ಲ. ಈ ಒಂದು ವಿಚಾರದಲ್ಲಿ ಆ ಒಂದು ಜೀವಾವಧಿ ಶಿಕ್ಷೆಯನ್ನು ದೆಹಲಿ ಹೈಕೋರ್ಟ್ ವಜಾ ಮಾಡಿದ ಆದೇಶವನ್ನು ತಡೆ ಹಿಡಿದು ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಪಡಿಸಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಜನ ಬಿಸಿಯಾಗ್ತಾ ಇದ್ದರೆ ಮಾತ್ರ ಕಾನೂನು ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಸಮತೋಲನ ಇರುತ್ತೆ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ಸುಪ್ರೀಂ ಕೋರ್ಟ್ ನಿನ್ನೆ ಆ ಒಂದು ಕೊಟ್ಟ ತೀರ್ಮಾನದ ಬಗ್ಗೆ ಅಲ್ಲ, ಆದರೆ ದೆಹಲಿ ಹೈಕೋರ್ಟ್ ಅದು ಯಾವ ರೀತಿಯಲ್ಲಿ ಜೀವಾವಧಿ ಶಿಕ್ಷೆಗೊಳಪಟ್ಟಂತಹ ಓರ್ವ ಅತ್ಯಾಚಾರ ಆರೋಪಿ, ಮಾತ್ರವಲ್ಲ ಹಲವು ಕೊಲೆಗಳಿಗೆ ಕಾರಣವಾಗಿದ್ದಂತಹ ಓರ್ವ ವ್ಯಕ್ತಿ, ಆತನನ್ನು ಯಾಕೆ ಈ ಒಂದು ಜೀವಾವಧಿ ಶಿಕ್ಷೆಯಿಂದ ಖುಲಾಸೆಗೊಳಿಸಿತು ಎನ್ನುವಂತಹ ಪ್ರಶ್ನೆ ದೇಶದಾದ್ಯಂತ ಇವಾಗ ಮತ್ತೆ ಸುದ್ದಿ ಆಗ್ತಾ ಇರುವಂಥದ್ದು. ಜನ ಮತ್ತೆ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಅಂದರೆ ಸುಪ್ರೀಂ ಕೋರ್ಟ್ ತಡೆ ಹಿಡಿಯಲಿಲ್ಲ ಅಂದರೆ ಮಾನ್ಯ ಹೈಕೋರ್ಟ್ಗೆ ಈ ಒಂದು ವಿಚಾರದಲ್ಲಿ ಅಷ್ಟೊಂದು ನಾಲೆಜ್ ಇಲ್ವಾ ಅಂತ. ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತಹ ಓರ್ವ ಗ್ಯಾಂಗ್ ರೇಪಿಸ್ಟ್ ಅಥವಾ ಕೊಲೆಗಾರ ಅದು ಹೇಗೆ ಖುಲಾಸೆಗೊಂಡ ಅಂತ, ಅದು ಯಾವ ಕಾರಣಗಳಿಟ್ಟುಕೊಂಡು, ರಾಜಕಾರಣಿ ಅಂತಾನೋ ಅಥವಾ ಮೇಲ್ವರ್ಗದ ಜನ ಅಂತಾನೋ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಒಂದು ಬೆಳವಣಿಗೆ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇನ್ನಿತರ ರಾಜ್ಯಗಳಲ್ಲಿ ಕೂಡ ನಡೀತಾ ಇರುವಂಥದ್ದು. ಇವತ್ತು ಈ ಒಂದು ಪಾಯಿಂಟ್ ಬರುವಂಥದ್ದು ಎಚ್.ಡಿ. ರೇವಣ್ಣ ವಿಚಾರದಲ್ಲಿ. ಸೊ ಎಚ್.ಡಿ. ರೇವಣ್ಣ ವಿಚಾರದಲ್ಲಿ ಈ ಒಂದು ಬೆಳವಣಿಗೆ ಯಾಕಾಯಿತು, ಈ ಒಂದು ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಮೊದಲು ಗಮನಿಸ್ತಾ ಹೋಗೋಣ. ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಕೋರ್ಟ್ ಅವರ ಆ ಒಂದು ಪ್ರಕರಣವನ್ನು ತೆಗೆದುಹಾಕಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣವಾಗಿ ಕೋರ್ಟ್ ಹೇಳಿರುವಂಥದ್ದು, ಈ ಒಂದು ಪ್ರಕರಣ ದಾಖಲಾಗಿ ಹಲವು ವರ್ಷಗಳ ನಂತರ ಈ ಒಂದು ದೂರು ದಾಖಲಾಗಿರುವಂಥದ್ದು, ದೂರು ದಾಖಲಿಸುವಲ್ಲಿ ವಿಳಂಬ ಆಗಿದೆ. ಸೊ ಈ ಒಂದು ವಿಳಂಬದ ಕಾರಣದಿಂದಾಗಿ ಈ ಒಂದು ಪ್ರಕರಣವನ್ನು ವಾದ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಎನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂಥದ್ದು. ಬೆಂಗಳೂರಿನ 42ನೇ MCJM ನ್ಯಾಯಾಲಯ ಈ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ಆರೋಪವನ್ನು ಮಾಡಿದಂತಹ ಹೊಳೆ ನರಸೀಪುರದ ಮಹಿಳೆಯ ಈ ಒಂದು ದೂರನ್ನು ಬೆಂಗಳೂರಿನ ಕೋರ್ಟ್ ಒಂದು ರದ್ದು ಮಾಡಿರುವಂಥದ್ದು. ಅಂದರೆ ಇದರ ಜೊತೆಗೆ ಕಳೆದ ನವೆಂಬರ್ನಲ್ಲಿ ಮನೆ ಕೆಲಸದವಳಿಗೆ ಒಂದು ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಆರೋಪಗಳು ಕೂಡ ಇತ್ತು.
ಅದನ್ನು ಕೂಡ ಈ ಒಂದು ಕೋರ್ಟ್ ರದ್ದು ಮಾಡಿದೆ ಅಂತ ಇವತ್ತು ಆದೇಶದಲ್ಲಿ ಕೇಳ್ತಾ ಇರುವಂಥ ನೋಡಿ ಎಂತೆಂತಹ ಬೆಳವಣಿಗೆಗಳು ನಡೀತಾ ಇದೆ, ಎಂತೆಂತಹ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ ಅಂತ. ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಮಹಿಳೆಯರು, ದೌರ್ಜನ್ಯಕ್ಕೆ ಒಳಗಾದವರು ನ್ಯಾಯಾಂಗದ ಮೂಲಕ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆಯೊಂದಿಗೆ ಅಲ್ಲಿಗೆ ಹೋಗ್ತಾರೆ, ಅದರ ಕದದಡ್ತಾರೆ. ಆದರೆ ಇಲ್ಲಿ ರಾಜಕಾರಣಿಗಳು ಅಥವಾ ದೊಡ್ಡ ಎಮ್ ಎಲ್ ಎಗಳಿರ್ಬೋದು, ಎಂ ಪಿಗಳು ಅದು ಇದು ಅಂತ ಹೇಳಿಕೊಂಡು ಅವರನ್ನು ರಕ್ಷಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಹೊರತು ಸರ್ವೇ ಸಾಮಾನ್ಯವಾದಂತಹ ವ್ಯಕ್ತಿಗಳಿಗೆ, ಮುಗ್ಧರಿಗೆ, ಬಡವರಿಗೆ ಇಲ್ಲಿ ನ್ಯಾಯ ನಿರಾಕರಣೆ ಆಗ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ಈ ಒಂದು ವಿಚಾರವನ್ನು ಪರಿಗಣಿಸಬೇಕು. ಈ ಒಂದು ವಿಚಾರದ ಬಗ್ಗೆ ಹೋರಾಟಗಳು ನಿರಂತರವಾಗಬೇಕು. ಕಾನೂನು ವ್ಯವಸ್ಥೆಗಳಿಗೂ ಕೂಡ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಗಳು ಮುಂದಿನ ದಿವಸಗಳಲ್ಲಿ ನಡಿಬೇಕು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.